ಪುಟ್ಟಿಗೆ ಕಡಲೆ ಸಾಂಬಾರು ಹೇಗೆ ಮಾಡೋದು ಅಂತ ಹೇಳಿ, ಕಡಲೆಯನ್ನು ನಿನ್ನೆ ನೆನೆಸಿಟ್ಕೊಂಡಿದ್ದೇನೆ. ಇನ್ನು ಇದನ್ನು ಕುಕ್ಕರಲ್ಲಿ 4-5 ವಿಸಿಲ್ ಬರಿಸಬೇಕು. ಸಾಂಬಾರಿಗೆ ಮಸಾಲೆ ಹುರಿದುಕೊಳ್ಳುವ, ಎಣ್ಣೆ ಹಾಕಬೇಕು. ಎರಡು ಮೆಣಸು, ಘಾಟಿ ಮೆಣಸು, ಕುಂಟ ಮೆಣಸು, ಮತ್ತು ಸ್ವಲ್ಪ ಇಂಗು ಹಾಕಿ ಫ್ರೈ ಮಾಡಬೇಕು. ತೆಗಿಲಿಕ್ಕಾಗುವಾಗ 2 ಸ್ಪೂನ್ ಕೊತ್ತಂಬರಿ ಹಾಕಬೇಕು. ಇನ್ನು ಗ್ರೈಂಡ್ ಮಾಡ್ಕೊಳ್ಳುವ. ಇದಕ್ಕೆ 1 ಕಪ್ನಷ್ಟು ತೆಂಗಿನಕಾಯಿ ತಗೊಳ್ಬೇಕು. ಮತ್ತು ನಾವು ಮಸಾಲೆ ಮಾಡಿದ್ದನ್ನು ಸಣ್ಣಗೆ ರುಬ್ಬಿಕೊಳ್ಬೇಕು. ಕಡಲೆ ಅರ್ಧ ಬೇಯುವಾಗ 2 ನೀರುಳ್ಳಿ ತಗೊಂಡಿದ್ದೇನೆ, ಅದನ್ನು ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಇದರೊಟ್ಟಿಗೆ ಕಡಲೆ ಒಟ್ಟಿಗೆ ಇದನ್ನು ಬೇಯಿಸಬೇಕು. ಎರಡು 3 ವಿಸಿಲ್ ಹಾಕಿಸ್ಕೊಳ್ಬೇಕು. ನೋಡಿ, ಕಡಲೆ ಬೆಂದಿದೆ. ಹೀಗೆ ತಕ್ಕಷ್ಟು ಉಪ್ಪು ಹಾಕಿಕೊಳ್ಳುವ. ಮಸಾಲೆ ಹಾಕುವ. ಇನ್ನು ಇದನ್ನು ಕುದಿ ಬರಿಸಬೇಕು. ಕುದಿಲಿಕ್ಕೆ ಇಟ್ಟಿದ್ದೇನೆ. ಇಷ್ಟು ನೀರು ಸಾಕು. ಇಷ್ಟಾದರೆ ಸಾಕು. ಸಾಂಬಾರು ಕುದೀತಾ ಉಂಟು. ಹಿಟ್ಟು ಪುಡಿ ಹೇಗೆ ಮಿಕ್ಸ್ ಮಾಡೋದು ಅಂತ ಹೇಳಿ ಕೊಡ್ತೇನೆ. ನನಗೆ 2 ಗ್ಲಾಸ್ ಪುಟ್ಟಿ ಹುಡಿ ತಗೊಳ್ತೇನೆ. 2 ಗ್ಲಾಸ್. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು. ಮತ್ತು 2 ಗ್ಲಾಸ್ ನೀರು ಹಾಕ್ಕೊಳ್ಬೇಕು. ಸರಿ ಮಿಕ್ಸ್ ಮಾಡ್ಕೊಳ್ಬೇಕು. ಸರಿ ಮಿಕ್ಸ್ ಆಯಿತು ನೋಡಿ. ಇದನ್ನು ಅರ್ಧ ಗಂಟೆ ಇಡಬೇಕು. ಅರ್ಧ ಗಂಟೆ ಬಿಟ್ಟು ನೋಡುವಾಗ ಇದು ಬುಡುಬುಡುವಾಗಿರ್ತದೆ. ನೋಡಿ, ಅರ್ಧ ಗಂಟೆ ಆಯಿತು ನೋಡಿ, ಬುಡು ಆಗಿದೆ. ಅದನ್ನು ಹೀಗೆ ಪ್ರೆಸ್ ಮಾಡುವಾಗ ಹೀಗೆ ಬರಬೇಕು. ಎಷ್ಟು ಆದರೆ ಸಾಕು, ಅಷ್ಟು ನೀರಿನ ಅಳತೆ ಅದು. ಇನ್ನು ಪುಟ್ಟು ಮಾಡುವ. ನೋಡಿ, ಇದು ಪುಟ್ಟು ಮಾಡುವ ಪಾತ್ರ. ಇದರಲ್ಲಿ ಇಷ್ಟು ನೀರು ತಗೊಳ್ಬೇಕು. ಬಿಸಿ ಆಗಲಿಕ್ಕೆ ಇಡಬೇಕು. ಪಾತ್ರೆಯಲ್ಲಿ ಇದನ್ನು ಒಳಗೆ ಹಾಕ್ಕೊಳ್ಬೇಕು. ಸರಿ, ಮತ್ತು ಪುಟ್ಟು ಪುಡಿ ಹಾಕಬೇಕು. ಸ್ವಲ್ಪ ಪುಟ್ಟು ಪುಡಿ, ಸ್ವಲ್ಪ ತೆಂಗಿನ ತುರಿ, ಪುಟ್ಟು ಪುಡಿ, ಸ್ವಲ್ಪ ತೆಂಗಿನ ತುರಿ, ಮತ್ತು ಪುಟ್ಟು ಪುಡಿ. ಇದನ್ನು ಮುಚ್ಚಿ ಬೇಯಲಿಕ್ಕೆ ಇಡಬೇಕು. ಹೀಗೆ ಹೊಗೆ ಬರಬೇಕು, ಆವಿ ಮೇಲಿಂದ. ಒಂದು 5 ನಿಮಿಷ ಬೇಯಿಸಬೇಕು. ಆಯಿತು, ತೆಗೆಯುವ ನಾವು. ಹೀಗೆ ಬಂದಿದೆ ಪುಟ್ಟು.
ಕಾಂಬಿನೇಷನ್ ಸೂಪರ್, ವೆರಿ ಟೇಸ್ಟಿ.